ಬೇಜವಾಬ್ದಾರಿತನ ಮೆರೆದ ಟಿಎಚ್ಒ ಅಧಿಕಾರಿ ಡಾಕ್ಟರ್ ಗೌರಿಶಂಕರ್. ಮುಸಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುಸ್ಥಿತಿಗೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ಗುಡ್ ಬೈ. ಭೇಟಿ ನೀಡಿದ್ರು ಸಹ ಪರಿಶೀಲನೆಯನ್ನ ನಡೆಸದೆ ಟಿಎಚ್ಒ ಡಾಕ್ಟರ್ ಗೌರಿಶಂಕರ್ ಬೇಜವಾಬ್ದಾರಿಯನ್ನ ಮೆರೆದಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಮುಸಲಾಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಹಾಗೂ ಸ್ವಚ್ಛತೆಯ ಅಭಾವದಿಂದ ಆಸ್ಪತ್ರೆ ದುಸ್ಥಿತಿಗೆ ತಲುಪಿದೆ. ಸಾರ್ವಜನಿಕರು ತೀವ್ರ ಅಸಮಾಧಾನವನ್ನ ಹೊರ ಹಾಕ್ತಿದ್ದಾರೆ. ಆದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಮರ್ಪಕ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಡಿ ಗ್ರೂಪ್ ಸಿಬ್ಬಂದಿಗಳ ಕೊರತೆ ಇದೆ. ಆಸ್ಪತ್ರೆ ಬಹುತೇಕ ಬಿಕೋ ಎನ್ನುತ್ತಿದೆ ಅಂತ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ. ಇದಲ್ಲದೆ ಆಸ್ಪತ್ರೆಯಲ್ಲಿ ಬಳಕೆಗೆ ಯೋಗ್ಯವಲ್ಲದ ಹಾಗೂ ಇನ್ಶೂರೆನ್ಸ್ ಇಲ್ಲದೆ ಹಳೆಯ ಆಂಬ್ಯುಲೆನ್ಸ್ ಕೆಲವು ವರ್ಷಗಳಿಂದ ನಿಲ್ಲಿಸಲಾಗಿದೆ. ಇದುವರೆಗೆ ಆಸ್ಪತ್ರೆಗೆ ಸಮರ್ಪಕ ಆಂಬ್ಯುಲೆನ್ಸ್ ಸೌಲಭ್ಯ ಒದಗಿಸಿಲ್ಲ ಅಂತ ಸಾರ್ವಜನಿಕರು ದೂರನ್ನ ಕೂಡ ನೀಡುತ್ತಾ ಇದ್ದಾರೆ, ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಇದರಿಂದ ರೋಗಿಗಳು ತುರ್ತು ಪರಿಸ್ಥಿತಿಯಲ್ಲಿ ಸಾಕಷ್ಟು ತೊಂದರೆಯನ್ನ ಅನುಭವಿಸಬೇಕಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಟಿಎಚ್ಒ ಡಾಕ್ಟರ್ ಗೌರಿಶಂಕರ್ ಅವರು ಮುಸಲಾಪುರ ಆಸ್ಪತ್ರೆಗೆ ಭೇಟಿ ನೀಡಿದ ವೇಳೆ ಆಸ್ಪತ್ರೆಯ ಪರಿಸ್ಥಿತಿಯನ್ನ ಸಮರ್ಪಕವಾಗಿ ಪರಿಶೀಲನೆಯನ್ನ ನಡೆಸದೆ ತಮಗೆ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಆ ರೀತಿಯಲ್ಲಿ ಬೇಜವಾಬ್ದಾರಿತನದಿಂದ ತೆರಳಿದ್ದಾರೆ ಅಂತ ಕೂಡ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಆಸ್ಪತ್ರೆಯ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡಿದಾಗ ಸೂಕ್ತ ಪ್ರತಿಕ್ರಿಯೆಯನ್ನ ನೀಡದೆ ಸಮಸ್ಯೆಗಳ ಕಡೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಎಂದು ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿ ಸರ್, ಒಂದು ನಿಮಿಷ ಮಾತಾಡುವಂತ ಏನು ಸ್ವಲ್ಪ ಅದೇನೋ ಮಾಹಿತಿ ಹೇಳುವಂತ್ರಿ ಸರ್. ಏನು ಬರಲ್ಲ ಯಾವ್ಯಾವ ಲೆಟರ್ ಕೊಟ್ಟಿರಿ ಸರ್? ಈಗ ಸರ್ ಲೆಟರ್ ಕೊಟ್ಟಿವಂದಿರಲ್ಲ, ಯಾವ್ಯಾವ್ದಕ್ಕೆ ಬರ್ದು ಕೊಟ್ಟಿರಿ? ಹಾಂ ಕೊಟ್ಟಿರಿ. ಎಷ್ಟು ತಿಂಗಳ ಸರ್? ಸರ್ ಅವ್ರ ಗಮನಕ್ಕಿಟ್ಟು ನೀವು ಎಷ್ಟು ತಿಂಗಳ ಅವ್ರಿದ್ರ ಈ ಸರ್ ಇರಲಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಾದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳ ಇವರು ತಕ್ಷಣವೇ ಆಸ್ಪತ್ರೆಯ ಮೂಲಸೌಕರ್ಯ, ವೈದ್ಯಕೀಯ ಸಿಬ್ಬಂದಿ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿ ಸಾರ್ವಜನಿಕ ಆರೋಗ್ಯ ಸೇವೆಯನ್ನ ಸುಧಾರಿಸಬೇಕು ಅಂತ ಕೂಡ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಹಾಗೂ ಬೇಜವಾಬ್ದಾರಿತನ ಮೆರೆದ ಟಿಎಚ್ಒ ಅಧಿಕಾರಿ ಡಾಕ್ಟರ್ ಗೌರಿಶಂಕರ್ ಅವರ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದ್ದಾರೆ.